ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರೇ, ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ಪೆನ್ಷನ್ ಬೆನಿಫಿಟ್ಸ್ ರಿಟೈರ್ಮೆಂಟ್ ಆದ ನಂತರ ಪೆನ್ಷನ್ ಬೆನಿಫಿಟ್ಸನ್ನು ಯಾವ್ಯಾವ ರೀತಿ ಸಿಗತ್ತೆ, ಯಾವ ಪೆನ್ಷನ್ ಬೆನಿಫಿಟ್ಸಿಂದ ನಮಗೆ ಒಳ್ಳೆಯದಾಗತ್ತೆ, ನಮಗೆ ಗೊತ್ತಿಲ್ಲದೇ ನಾವು ಲಾಸ್ ಮಾಡ್ಕೊಳ್ತಾ ಇರೋಂಥ ಪೆನ್ಷನ್ ಬೆನಿಫಿಟ್ಸ್ಗಳ ಬಗ್ಗೆ ಕೂಡ ಈ ದಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಆ ಪೆನ್ಷನ್ ಬೆನಿಫಿಟ್ಸಲ್ಲಿ ಇಂಪಾರ್ಟೆಂಟಾಗಿ ಹೇಳಬೇಕು ಅಂದರೆ DCRG ಹಾಗೂ ಗ್ರ್ಯಾಜ್ಯುಟಿ. ಈಗ ಸರ್ಕಾರ ಕೊಡ್ತಿರುವಂಥ ಗ್ರ್ಯಾಜ್ಯುಟಿ ಮತ್ತು DCRG ಮೊತ್ತವನ್ನು 50 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಿ ಗುಡ್ ನ್ಯೂಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ರಿಟೈರ್ಡ್ ಆದ ನಂತರ ನೌಕರರಿಗೆ ಯೂಸ್ಫುಲ್ ಆಗುವಂತಹ DCRG ಬಗ್ಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿ. ಕರ್ನಾಟಕದ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿರುವಂತಹ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ವೀಕ್ಷಕರ ಅಪೇಕ್ಷೆ ಮೇರೆಗೆ ಪೆನ್ಷನ್ ಬೆನಿಫಿಟ್ಸಿನ ಮರಣ ಹಾಗೂ ನಿವೃತ್ತಿ ಉಪದಾನ DCRG ಹಾಗೂ ಗ್ರ್ಯಾಜ್ಯುಟಿಯ ಲೆಕ್ಕಾಚಾರವನ್ನು ಯಾವ ರೀತಿ ಮಾಡ್ತಾರೆ, ಇದರಿಂದ ನಮಗೆ ಸಿಗುವಂಥ ಗ್ರ್ಯಾಜ್ಯುಟಿ ಎಷ್ಟು ಸಿಗಬೇಕು, ಎಷ್ಟು ಸಿಗ್ತಾ ಇದೆ, ಗ್ರ್ಯಾಜ್ಯುಟಿಯಲ್ಲಿ ಆಗುವಂಥ ಲಾಭಗಳೇನು, ಅದರ ವೈಜ್ಞಾನಿಕ ಲೆಕ್ಕಾಚಾರ, ಅದರ ಬಗ್ಗೆ ನಾವು ನೋಡೋದಾದರೆ ಗ್ರ್ಯಾಜ್ಯುಟಿಯನ್ನು ಲೆಕ್ಕಾಚಾರ ಹಾಕಲು ಮೂಲ ವೇತನ, ಬೇಸಿಕ್ ಪೇ ಹಾಗೂ ತುಟ್ಟಿ ಭತ್ಯೆ DA ಎರಡನ್ನು ಸೇರಿಸಿ ಮಾಡ್ತಾರೆ. ಪ್ರತಿ ಅರ್ಧ ವಾರ್ಷಿಕ ಅವಧಿಗೆ ಅಂದರೆ ಎವ್ರಿ 6 ಮಂತಿಗೆ ಒನ್ ಟೈಮು 6 ತಿಂಗಳ ವೇತನದಂತೆ ಲೆಕ್ಕಾಚಾರವನ್ನು ಮಾಡುತ್ತೆ. ಕ್ಯಾಲ್ಕುಲೇಷನನ್ನು ಮಾಡಿ ಗರಿಷ್ಠ 33 ತಿಂಗಳ ವೇತನ ಅಥವಾ ಗರಿಷ್ಠ 20 ಲಕ್ಷ ರೂಪಾಯಿ ಮಿತಿ ಇರುತ್ತೆ. ಆ ಮಿತಿಯನ್ನು 20 ಲಕ್ಷದಿಂದ 50 ಲಕ್ಷಕ್ಕೆ ಏರಿಕೆ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಹಲವಾರು ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಸರ್ಕಾರ ಈ ಬಗ್ಗೆ ಯಾವುದೇ ಗಮನವನ್ನು ಕೊಟ್ಟಿಲ್ಲ. DCRGಯನ್ನು ಕನಿಷ್ಠ 50 ಲಕ್ಷ ರೂಪಾಯಿಯನ್ನು ಮಾಡಿದ್ರೆ ನಿವೃತ್ತರಾಗುವಂಥ ಸರ್ಕಾರಿ ನೌಕರರ ಎಲ್ಲ ಅಗತ್ಯಗಳು ಈಡೇರುತ್ತೆ. ರಿಟೈರ್ಡ್ ಆದಂಥ ಸಮಯದಲ್ಲಿ ಹೊಸದಾಗಿ ಮನೆ ಕಟ್ಟಿರ್ತಾರೆ, ಮನೆ ಸಾಲ ತೀರಿರಲ್ಲ, ಮಕ್ಕಳ ವಿದ್ಯಾಭ್ಯಾಸದ ಸಾಲವನ್ನು ತೀರಿರಲ್ಲ, ಎಲ್ಲಕ್ಕೂ ಅಗತ್ಯತೆ ಇರುತ್ತೆ. ಎಲ್ಲದೂ ನಿವೃತ್ತಿ ವೇತನ ಹಾಗೂ ನಿವೃತ್ತಿ ಬಂದಂಥ ಹಣವನ್ನು ನಂಬಿಕೊಂಡು ಇರ್ತಾರೆ. ಹಾಗಾಗಿ ಸರ್ಕಾರ 20 ಲಕ್ಷ ರೂಪಾಯಿ ಮಿತಿಯನ್ನು 50 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಬೇಕು ಅಂತ ಕೋರ್ಕಂತ ಲೆಕ್ಕಾಚಾರಕ್ಕೆ ತೆಗೆದುಕೊಳ್ಳುವಂಥ ಸಮಯದಲ್ಲಿ, DCRG ಲೆಕ್ಕಾಚಾರಕ್ಕೆ ತೆಗೆದುಕೊಳ್ಳುವಂಥ ಸಮಯದಲ್ಲಿ ಒಟ್ಟು ವೇತನ ಅಂದರೆ ಉದಾಹರಣೆಗೆ ಒಂದು 60,000 ರೂಪಾಯಿ ನಿಮ್ಮ ಬೇಸಿಕ್ ಇತ್ತು ಅಂದರೆ ಅದಕ್ಕೆ 50% DA ಅಂದರೆ ಒಂದು 30,000 DA ಸೇರಿ 90,000 ರೂಪಾಯಿ ಸೂತ್ರವನ್ನು ಹಾಕೊಂಡ್ರೆ 90,000 ಪ್ಲಸ್ DA ಅಂದರೆ 60,000 ಪ್ಲಸ್ DA ಸೇರಿ ಇಂಟು 66 ಅಂದರೆ 66 ಡಿವೈಡೆಡ್ ಬೈ 4. 30 ವರ್ಷಗಳ ಸೇವೆಯನ್ನು 60 ಅರ್ಧ ವಾರ್ಷಿಕ ಅವಧಿ ಅಂತ ಹೇಳಿ ಪರಿಗಣಿಸ್ತಾರೆ. 66 ಅಂದರೆ 33 ವರ್ಷಗಳು ಆಗತ್ತೆ. 90,000 ಇಂಟು 60 ಡಿವೈಡೆಡ್ ಬೈ 4 ಒಟ್ಟು 13,50,000 ರೂಪಾಯಿ DCRG ನಿಮಗೆ ಸಿಗತ್ತೆ. ಅಂದರೆ 60,000 ರೂಪಾಯಿ ಬೇಸಿಕ್ ಇರೋರಿಗೆ DCRG ಲೆಕ್ಕಾಚಾರದಲ್ಲಿ ನಾವು ನೋಡೋದಾದರೆ 13,50,000 ರೂಪಾಯಿ ಸಿಗತ್ತೆ. ನಿವೃತ್ತಿಯ ಸಮಯದಲ್ಲಿ ನಮಗೆ ಸಿಗುವಂಥ ಅಮೌಂಟ್ ಎಷ್ಟು, ಒಟ್ಟು ಮೊತ್ತ ಎಷ್ಟು ಸಿಗತ್ತೆ ಅಂದರೆ 60,000 ಬೇಸಿಕ್ ಇರೋರಿಗೆ ಎಷ್ಟು ಸಿಗತ್ತೆ ಅಂತ ನೋಡೋದಾದರೆ
ಸೌಲಭ್ಯಗಳ ವಿವರಗಳ ಮೊತ್ತ ಕಮಿಟೇಷನ್ ಅಂದರೆ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ 60,000 ಬೇಸಿಕ್ಕಲ್ಲಿ ಕಮಿಟೇಷನನ್ನು ಲೆಕ್ಕಾಚಾರ ಮಾಡಿದ್ರೆ 9,83,280 ರೂಪಾಯಿ ಆಗುತ್ತೆ. DCRG ಈಗ ಮಾಡಿರೋಂಥ ಲೆಕ್ಕಾಚಾರ DCRG ಗ್ರಾಜ್ಯುಟಿ ಲೆಕ್ಕಾಚಾರದಲ್ಲಿ ನೋಡೋದಾದರೆ 13,50,000 ರೂಪಾಯಿ ಗ್ರಾಜ್ಯುಟಿ ಸಿಗತ್ತೆ. ಇನ್ ಹ್ಯಾಂಡ್ ಎರಡೂ ಸೇರಿಸಿ ನಿಮ್ಮ ಕೈಗೆ ನಿವೃತ್ತಿಯಾಗುವಂಥ ಸಮಯದಲ್ಲಿ 60,000 ಬೇಸಿಕ್ ಇರೋರಿಗೆ 23,33,280 ರೂಪಾಯಿ ಸಿಗತ್ತೆ. ಇದು ಒಂದು ಉದಾಹರಣೆಗಾಗಿ ನೀಡಿದೆ. ನೌಕರನ ನಿವೃತ್ತಿಯ ವಯಸ್ಸು, ನಿಖರವಾದ DA ದರ ಹಾಗೂ ಗಳಿಕೆ ರಜೆ ನಗದೀಕರಣ ಲೀವ್ ಎನ್ಕ್ಯಾಶ್ಮೆಂಟ್ ಆಧಾರದ ಮೇಲೆ ಅಂತಿಮ ಮೊತ್ತ ಏನು ರಿಟೈರ್ಮೆಂಟ್ನ ಅಂತಿಮ ಮೊತ್ತ ಸಿಗತ್ತೆ. ಇಲ್ಲಿ ನಾನು ಹೇಳಿದ್ದೆ ಇವೆರಡನ್ನ ಸೇರಿಸಿ 23,33,280 ಅಂತ. ಅದರಲ್ಲಿ EL ಎನ್ಕ್ಯಾಶ್ಮೆಂಟು ಮತ್ತು ಬೇರೆ ಸೌಲಭ್ಯಗಳನ್ನು ಬಿಟ್ಟು ಹೇಳಿದ್ದೆ. ಅದನ್ನು ಎಲ್ಲ ಸೇರಿಸಿದ್ರೆ ಇನ್ನೂ ಜಾಸ್ತಿ ಬರುತ್ತೆ. ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಸೇವಾವಧಿಯಲ್ಲಿ ಬಳಸದೆ ಉಳಿದಿರುವಂತಹ ಗಳಿಕೆ ರಜೆಯನ್ನು ಅರ್ನ್ಡ್ ಲೀವನ್ನು ನಿವೃತ್ತಿಯ ಸಮಯದಲ್ಲಿ ನಗದೀಕರಣ ಮಾಡ್ಕೊಳ್ಳೋಕ್ಕೆ ಅರ್ಹರಾಗಿರ್ತಾರೆ. ಈ ಬಗ್ಗೆ ಈ ಹಿಂದೆನೇ ಹೇಳಿದ್ದೇನೆ. ಇದನ್ನು EL ಎನ್ಕ್ಯಾಶ್ಮೆಂಟ್ ಅಂತ ಕರೀತಾರೆ. EL ಎನ್ಕ್ಯಾಶ್ಮೆಂಟು ಓಕೆ. ಸರ್ಕಾರಿ ನೌಕರರಿಗೆ HPL ಅರ್ಧ ವೇತನದ ಸಂಬಳ, ಅರ್ಧ ವೇತನದ ರಜೆ ವರ್ಷಕ್ಕೆ 20 ಇರುತ್ತೆ. ಅದನ್ನು ನಾವು ಫುಲ್ ವೇತನದ ರಜೆ ಅಂತ ಮಾಡ್ಕೊಂಡಾಗ 10 ಆಗುತ್ತೆ. 10 ಕಮಿಟೆಡ್ ಲೀವ್ ಇರುತ್ತೆ. ನಾವೊಂದು 30 ವರ್ಷ ಸರ್ವಿಸ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಯಾವುದೇ ರಜೆಗಳು ಯಾವುದೂ ಹೋಗಿರೋದಿಲ್ಲ. ವರ್ಷಕ್ಕೆ 10 ಕಮಿಟೆಡ್ ಅಂತ ಹೇಳಿದ್ರು ಕೂಡ 30 ವರ್ಷಕ್ಕೆ ಒಂದು 300 ಕಮಿಟೆಡ್ ಇರುತ್ತೆ. ಆ ಕಮಿಟೆಡ್ ಹಾಗಾದರೆ ವೇಸ್ಟಾ? ಅದು ರಜೆ ಹೋಗಲೇಬೇಕಾ? ಅದನ್ನೇನಾದರೂ ಎನ್ಕ್ಯಾಶ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆಯಾ ಅಂತ ನೋಡೋದಾದರೆ ಅದಕ್ಕೂ ಕೂಡ ಇಲ್ಲಿ CCA ರೂಲಲ್ಲಿ ಅವಕಾಶಗಳು ಇದೆ. ಅರ್ಧ ವೇತನದ ರಜೆ ಆಫ್ ಪೇ ಲೀವ್ HPL ನಗದೀಕರಣ ನಿಯಮದಲ್ಲಿ ಎಲ್ಲರಿಗೂ ಅವಕಾಶ ಇಲ್ಲ. ಕೆಲವೊಂದು ಕಂಡೀಷನ್ಗಳ ಮೇಲೆ ಅವಕಾಶಗಳಿದೆ. ಒಂದು ವೇಳೆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಖಾತೆಯಲ್ಲಿ ಗಳಿಕೆ ರಜೆ 300 ರಜೆಗಳಿಗಿಂತ ಕಡಿಮೆ ಇದ್ದರೆ ಆ ಕೊರತೆಯನ್ನು ತುಂಬಲು ಅವರ ಖಾತೆಯಲ್ಲಿ ಬಾಕಿ ಇರುವಂಥ HPL ಅನ್ನು ಬಳಸ್ಕೊಳ್ಳಲು ಅವಕಾಶ ಇದೆ. ಅಂದರೆ ಎಲ್ಲರಿಗೂ ಸಿಗೋದಿಲ್ಲ. ಯಾರ ಗಳಿಕೆ ರಜೆ EL 300ಕ್ಕಿಂತ ಕಡಿಮೆ ಇದ್ದಾಗ ಅವರ ರಿಕ್ವೆಸ್ಟ್ ಆಧಾರದಲ್ಲಿ HPL ಇದ್ದರೆ HPL ಅನ್ನು ಅದಕ್ಕೆ ಮರ್ಜ್ ಮಾಡಿ ಎನ್ಕ್ಯಾಶ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ. ಈ ಅರ್ಧ ವೇತನದ ರಜೆಯನ್ನು ಬಳಸ್ಕೊಳ್ಳಲು ಅವಕಾಶ ಇದೆ. ಆದರೆ EL ಹಾಗೂ HPL ಎರಡು ಒಟ್ಟಿಗೆ ಸೇರಿ EL ಮತ್ತು HPL ಎರಡನ್ನ ಕೂಡ್ಕೊಂಡ್ರೆ 300 ರಜೆಗಳಿಗಿಂತ ಮೀರೋ ಹಾಗಿಲ್ಲ. ಅದು 300 ಕ್ಯಾಪ್ ಇದೆ. 300 ಕ್ಯಾಪನ್ನು ಮೀರೋ ಹಾಗಿಲ್ಲ. 300 ಒಳಗೆ ಇರಬೇಕು. HPL ನಗದೀಕರಣದ ವೇಳೆಯಲ್ಲಿ ರಜೆ ಸಂಬಳವನ್ನು ಅರ್ಧದಷ್ಟು ಮಾತ್ರ ಲೆಕ್ಕಾಚಾರ ಮಾಡ್ತಾರೆ. ತಿಳ್ಕೊಳ್ಳಿ, ಇಲ್ಲಿ ಇಂಪಾರ್ಟೆಂಟು. ನೀವು EL ಕೊಟ್ಟಾಗ 300 EL ಕೊಟ್ಟಾಗ 300 EL ಅಂದರೆ ಪ್ರತಿದಿನದ ಲೆಕ್ಕಾಚಾರದಂತೆಯೇ ಒಂದು ದಿನಕ್ಕೆ ಎಷ್ಟು ಸಂಬಳ ಆಗತ್ತೆ ಅಂತ ಹೇಳಿ ನೋಡಿ ಲೆಕ್ಕಾಚಾರ ಮಾಡ್ತಾರೆ. ಅದೇ ನಿಮ್ಮ HPL ಲೆಕ್ಕಾಚಾರ ಮಾಡುವಂಥ ಸಮಯದಲ್ಲಿ ಅರ್ಧ ಸಂಬಳವನ್ನು ಲೆಕ್ಕಾಚಾರವನ್ನು ಮಾಡ್ತಾರೆ. ಹಾಗಾಗಿ ಆಲ್ಮೋಸ್ಟ್ ಆಲು ಎಲ್ಲರೂ ಕಮಿಟೆಡ್ ಲೀವನ್ನು ಉಪಯೋಗಿಸ್ಕೊಂಡಿರ್ತಾರೆ. ಕೆಲವೊಂದು ನೌಕರರು ಉಪಯೋಗಿಸ್ಕೊಂಡೇ ಹಾಗೆ ಬಿಟ್ಕೊಂಡಿರ್ತಾರೆ. ಆದರೆ EL ಅನ್ನು ಯೂಸ್ ಮಾಡಿರ್ತಾರೆ. ಆ EL ಕಮ್ಮಿ ಆದಂಥ ಸಮಯದಲ್ಲಿ HPL ಅನ್ನು ಬಳಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಎಲ್ಲ ಸರ್ಕಾರಿ ನೌಕರರಿಗೆ ನನ್ನದೊಂದು ಸಲಹೆ ಏನು ಅಂದರೆ, ಕಮಿಟೆಡ್ ಲೀವನ್ನು ಪ್ರತಿ ವರ್ಷ ಎನ್ಕ್ಯಾಶ್ಮೆಂಟನ್ನು ಮಾಡ್ಕೊಳ್ತೀರಿ. ಅದೇ ರೀತಿ ಕೊನೆಗೆ
ಒಂದು 300 ರಜೆಯನ್ನು ನಮ್ಮದಲ್ಲ ಅಂತ ಸೈಡಿಗೆ ಇಟ್ಟುಬಿಡಿ. ಏಕೆಂದರೆ ನೀವು ರಿಟೈರ್ಡ್ ಆಗೋಂಥ ಸಮಯದಲ್ಲಿ ನಿಮ್ಮ ರಿಟೈರ್ಮೆಂಟ್ ಸಮಯದಲ್ಲಿ ಎಷ್ಟು ಸಂಬಳ ಇದೆಯೋ ಅಷ್ಟು ಸಂಬಳ ಲೆಕ್ಕಾಚಾರ ಮಾಡಿ ಈ ಎಲ್ಲನ್ನು ಎನ್ಕ್ಯಾಶ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ಅಗತ್ಯ ಇದ್ದಾಗ ಕಮಿಟೆಡ್ ಲೀವು ವರ್ಷಕ್ಕೆ 10 ಇರ್ತವೆ, ಅಂದರೆ 20 ರಜೆ ಇರುತ್ತೆ, ಅದನ್ನು ಕನ್ಸಿಡರ್ ಮಾಡ್ಕೊಂಡು 10 ರಜೆ ಇರುತ್ತೆ. ಆ 10 ರಜೆಯನ್ನು ಉಪಯೋಗಿಸ್ಕೊಳ್ಳಿ ಅಗತ್ಯ ಇದ್ದರೆ. ಅಗತ್ಯಕ್ಕೆ ತಕ್ಕಂತೆ HPL ಬಳಸ್ಕೊಂಡ ನಂತರ ಇನ್ನೂ ಅನಿವಾರ್ಯತೆ ಕಂಡು ಬಂದಾಗ EL ಬಳಸ್ಕೊಳ್ಳಿ ಅಂತ ಹೇಳ್ತಾ DCRG ಲೆಕ್ಕಾಚಾರ ಹಾಗೂ EL ಎನ್ಕ್ಯಾಶ್ಮೆಂಟ್ HPL ಲೆಕ್ಕಾಚಾರದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು